ಈಗ ಈ ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ, ಈ ಪ್ರಾಯೋಜನೆ ಸುಮಾರು 2002ರಲ್ಲಿ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಈ ಒಂದು ಕೇಂದ್ರದಲ್ಲಿ ಪ್ರಾರಂಭ ಆಯಿತು. ಇದರ ಮುಖ್ಯ ಉದ್ದೇಶ ಏನಂತಂದರೆ, ಏನು ಈ ಬರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು, ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀವಿ ವಾತಾವರಣದ ಒಂದು ವೈಪರೀತ್ಯವನ್ನು, ಯಾಕೆಂದರೆ ಸಕಾಲಕ್ಕೆ ಮಳೆ ಬರೋದಿಲ್ಲ, ಆಮೇಲೆ ಬಂದರೂ ಕೂಡ ಅತಿವೃಷ್ಟಿ, ಹೆಚ್ಚಾದ ಒಂದು ಮಳೆ ಬರೋದು. ಈ ಒಂದು ಸಮಯದಲ್ಲಿ ನಮಗೆ ಪರ್ಯಾಯ ಬೆಳೆಗಳು ಅಂತಂದರೆ ಈ ಸಿರಿಧಾನ್ಯಗಳು. ಈ ಸಿರಿಧಾನ್ಯಗಳು ಅಂತ ಯಾಕೆ ಕರಿತೀವಿ? ಇವು ಬಹಳ ನ್ಯೂಟ್ರಿ ಮಿಲೆಟ್ಸ್ ಅಂತಲೂ ಕರಿತೀವಿ. ಯಾಕೆಂದರೆ ಇವು ಪೋಷಕಾಂಶ ಪೌಷ್ಟಿಕಯುಕ್ತ ಒಂದು ಧಾನ್ಯಗಳು ಅಂತ. ಈ ಧಾನ್ಯಗಳಲ್ಲಿ ಹೆಚ್ಚಾಗಿ ಈಗೇನದೆ ಸಿರಿಧಾನ್ಯಗಳು ಅಂತ ಕರೆದಾಗ ಅದರಲ್ಲಿ ರಾಗಿನೂ ಕೂಡ ಒಂದು ಮುಖ್ಯವಾದ ಧಾನ್ಯ. ಈ ರಾಗಿಲಿ ನಾವು ತಗೊಂಡಾಗ ರಾಗಿಲಿ ಹೆಚ್ಚು ಒಂದು ಸುಣ್ಣದ ಅಂಶ ಮತ್ತು ಡೈಜೆಸ್ಟಿಬಲ್ ಫೈಬರ್ ಅಂತೀವಿ, ಅಂದರೆ ನಾವು ಹೆಚ್ಚು ಒಂದು ನಮಗೆ ಜೀರ್ಣ ಆಗುವಂಥ ಒಂದು ನಾರಿನಾಂಶ, ಸುಣ್ಣದ ಅಂಶ ಇವೆಲ್ಲವೂ ಕೂಡ ಹೆಚ್ಚಾಗಿದೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ರಾಗಿನ ಒಂದು ಬಿಳಿ ರಾಗಿ, ಈ ಒಂದು ರಾಗಿನ ಅಭಿವೃದ್ಧಿ ಮಾಡಿದ್ವಿ. ಇದು ಹೆಚ್ಚು ಒಂದು ಪ್ರೋಟೀನ್ ಇರುವಂಥ ಒಂದು ರಾಗಿ. ಈ ರೀತಿ ಈ ರಾಗಿಯಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳನ್ನ ನಾವು ಕಾಣ್ಬೋದು. ಅದೇ ರೀತಿ ಸಿರಿಧಾನ್ಯಗಳು ಅಂತ ನೋಡಿದಾಗ ನಾವು ಈ ಸಿರಿಧಾನ್ಯಗಳ ಒಂದು ಗುಂಪಿಗೆ ಯಾವ ಒಂದು ಧಾನ್ಯಗಳು ಬರ್ತವೆ ಅಂತ ನೋಡಿದಾಗ ಮುಖ್ಯವಾಗಿ ನವಣೆ, ಆರಕ, ಊದಲು, ಬರಗು, ಕೊರಲೆ ಈ ಒಂದು ಧಾನ್ಯಗಳನ್ನೆಲ್ಲ ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ. ಈ ಸಿರಿಧಾನ್ಯಗಳ ಒಂದು ಪೋಷಕಾಂಶಗಳನ್ನ, ಅಂದರೆ ಅದರಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮತ್ತು ಇತರ ಒಂದು ವಿಟಮಿನ್ಗಳು ಮತ್ತು ಮಿನರಲ್ಸ್ ಏನಂತೀವಿ, ಇವನ್ನೆಲ್ಲನೂ ಕೂಡ ನಾವು ನೋಡಿದಾಗ ರಾಗಿಗಿಂತ ಹೆಚ್ಚು ಮಟ್ಟದಲ್ಲಿ ಈ ಒಂದು ಧಾನ್ಯಗಳಲ್ಲಿ ಇರ್ತದೆ. ಅದ್ರ ಜೊತೆಗೆ ಹೆಚ್ಚು ಒಂದು ನಾರಿನಾಂಶ, ಈ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಈ ಒಂದು ಬೆಳೆಗಳು ಬಹಳ ನಮ್ಮ ಒಂದು ದೇಹದಲ್ಲಿ ಏನು ಸಕ್ಕರೆ ಅಂಶವನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ಒಂದು ದೇಹದಲ್ಲಿನ ಒಂದು ಸಕ್ಕರೆ ಅಂಶ ಅತಿ ಹೆಚ್ಚಾಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಕ್, ಅಂದರೆ ಯಾರಿಗೆ ನಾವು ಶುಗರ್ ಅಂತ ಹೇಳ್ತೀವಿ, ಡಯಾಬಿಟಿಕ್ ಇರುವಂಥವು, ಮಧುಮೇಹ ಇರುವಂಥದ್ದನ್ನ ನಾವು ಕಡಿಮೆ ಮಾಡೋಕ್ಕೆ ಈ ಧಾನ್ಯಗಳನ್ನ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಎಲ್ಲ ಒಂದು ಜನರು ಕೂಡ ಈ ಒಂದನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಸಿರಿಧಾನ್ಯಗಳನ್ನ ನಾವು ಮೊದಲು ನಮ್ಮ ಪೂರ್ವಜರು ಸಾಕಷ್ಟು ಒಂದು ಪ್ರದೇಶಗಳಲ್ಲಿ, ಎಲ್ಲಿ ಮಳೆ ಬೀಳೋ ಪ್ರದೇಶಗಳಲ್ಲಿ, ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಈ ಒಂದು ಸಿರಿಧಾನ್ಯಗಳನ್ನು ಬೆಳೀತಿದ್ರು. ಅದರ ವೈಶಿಷ್ಟ್ಯತೆ ಏನಂತ ಅಂದರೆ, ಬೇರೆ ಬೆಳೆಗಳಿಗೆ, ಈಗ ನಾವು ಕಬ್ಬು ಆಗಿರ್ಬೋದು, ಭತ್ತ ಆಗಿರ್ಬೋದು, ಇತರೆ ಒಂದು ಮುಸ್ಕಿನ ಜೋಳ, ಈ ಒಂದು ಬೆಳೆಗಳಿಗೆ ನೀರಿನ ಲಭ್ಯತೆ ಜಾಸ್ತಿ ಬೇಕು. ಅವನ್ನು ಬೆಳಿಬೇಕು ಅಂದರೆ ನೀರು ಬೇಕಾಗುತ್ತೆ. ಬಟ್ ಈ ಧಾನ್ಯಗಳು ಕಡಿಮೆ ಒಂದು ಮಳೆ ಬೀಳೋ ಪ್ರದೇಶದಲ್ಲಿ, ಕಡಿಮೆ ಒಂದು ಫಲವತ್ತತೆ ಇರೋ ಒಂದು ಮಣ್ಣಿನಲ್ಲಿ, ಅಂದರೆ ಮಣ್ಣಿಗೆ ಒಂದು ಫಲವತ್ತತೆ ಕಡಿಮೆ ಇದ್ದರೂ ಕೂಡ ಅಲ್ಲೂ ಕೂಡ ಬೆಳೆಯುವಂಥ ಶಕ್ತಿ ಇರೋವಂಥ ಒಂದು ಧಾನ್ಯಗಳು ಅಂದರೆ ಈ ಸಿರಿಧಾನ್ಯಗಳು. ಹಾಗಾಗಿ ಈ ಒಂದು ಧಾನ್ಯಗಳನ್ನ ಮುಖ್ಯವಾಗಿ ಖುಷ್ಕಿ ಪ್ರದೇಶದಲ್ಲಿ, ಎಲ್ಲಿ ಹೆಚ್ಚು ಮಳೆ ಬೀಳೋದಿಲ್ಲ ಅಂಥ ಪ್ರದೇಶಗಳಲ್ಲಿ ಈ ಧಾನ್ಯಗಳನ್ನ ಬೆಳೀತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸರ್ಕಾರದ ಮುಖೇನ ಈ ಒಂದು ಧಾನ್ಯಗಳ ಒಂದು ಬೆಳೆ, ಅದನ್ನು ಬೇಸಾಯ ಕ್ರಮಕ್ಕಾಗಿರ್ಬೋದು, ಆ ಬೆಳೆ ಬೆಳೆಯೋದಕ್ಕಾಗಿರ್ಬೋದು ಬಹಳ ಉತ್ತೇಜನವನ್ನು ಕೂಡ ಭಾರತ ಸರ್ಕಾರ ಮತ್ತು ನಮ್ಮ ಒಂದು ಕರ್ನಾಟಕ ಸರ್ಕಾರನೂ ಕೂಡ ಇವತ್ತು ಮಾಡ್ತಾ ಇವೆ. ಈ ಧಾನ್ಯಗಳು ನಾವು ತಿನ್ನೋದ್ರಿಂದ ನಮ್ಮ ಒಂದು ದೇಹದ ಬೆಳವಣಿಗೆಗೂ ಭಾಳ ಒಳ್ಳೆಯದು. ಅದರ ಜೊತೆಗೆ ಬೆಳೀತಕ್ಕಂಥ ಮಕ್ಕಳಿಗೂ ಕೂಡ ಅವರ ಒಂದು ಮೆದುಳಿನ ಒಂದು ಬೆಳವಣಿಗೆ ಮತ್ತು ಮೂಳೆಗಳ ಬೆಳವಣಿಗೆ ಇವೆಲ್ಲವೂ ಕೂಡ ಬಹಳ ಯೋಗ್ಯವಾದ ಒಂದು ಆಹಾರ ಈ ಒಂದು ಸಿರಿಧಾನ್ಯಗಳು. ಈಗ ನಾವು ಈ ಒಂದು ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ಮೂಲಕ ಉತ್ತಮವಾದ ಅಧಿಕ ಇಳುವರಿ ಕೊಡುವಂಥ ಒಂದು ಧಾನ್ಯಗಳನ್ನ ಇವತ್ತು ನಾವು ಇಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಆ ಧಾನ್ಯಗಳಿಗೆ ಬರ್ತಕ್ಕಂತಹ ಮುಖ್ಯವಾದ ರೋಗಗಳಾಗಿರ್ಬೋದು ಮತ್ತು ಕೀಟಗಳಾಗಿರ್ಬೋದು, ಈ ಬಾಧೆಯನ್ನು ಕೂಡ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಒಂದು ಸಂಶೋಧನೆಗಳನ್ನ ಇವತ್ತು ನಾವಿಲ್ಲಿ ಕೈಗೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ಸಾಕಷ್ಟು ಒಂದು ರಾಗಿ ತಳಿಗಳನ್ನ ಕೂಡ ನಾವು ಅಧಿಕ ಇಳುವರಿ ಕೊಡುವಂತಹ ಮತ್ತು ಮುಖ್ಯವಾದ ಒಂದು ರೋಗಗಳಿಗೆ ಸಹಿಷ್ಣುತೆ ಇರುವಂಥ ತಳಿಗಳನ್ನೂ ಕೂಡ ಹೊಸ ಆವಿಷ್ಕಾರಗಳಿಂದ ನಾವು ಇವತ್ತು ಈ ಒಂದು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ ಮಂಡ್ಯ ಇಲ್ಲಿಂದ ನಾವು ಬಿಡುಗಡೆ ಮಾಡಿದ್ದೇವೆ. ಹಾಗಾಗಿ ಈ ಒಂದು ಧಾನ್ಯಗಳು ಅದು ನೋಡೋದಕ್ಕೆ ಅದರ ಒಂದು ಗುಣಲಕ್ಷಣಗಳೆಲ್ಲ ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ನಾವು ಗುರುತಿಸೋದು, ಮತ್ತು ಅದರ ಉಪಯೋಗ ಮತ್ತು ಇತರೆ ಅದರ ಒಂದು ವೈಶಿಷ್ಟ್ಯತೆ ಏನನ್ನೋದ್ರ ಬಗ್ಗೆ ನಾವು ಮೇಳದಲ್ಲಿ ನಮ್ಮದೇ ಆದ ಒಂದು ಮಾಹಿತಿ ಕೇಂದ್ರವನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಅದರ ಮೂಲಕ ನಾನು ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೇನೆ. ಈಗಾಗಲೇ ನಾನು ಏನು ಹೇಳ್ತಾ ಇದ್ದೆ, ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ ಮಂಡ್ಯ, ಇಲ್ಲಿಂದ ನಾವು ಸಾಕಷ್ಟು ಹೊಸ ರಾಗಿ ತಳಿಗಳನ್ನ ನಾವು ಈಗಾಗಲೇ ಅಭಿವೃದ್ಧಿ ಮಾಡಿದ್ದೇವೆ. ಅದರಲ್ಲಿ ನಾವು ಕರ್ನಾಟಕ ಮಂಡ್ಯ ರಾಗಿ ಅಂತ ಹೇಳ್ಬಿಟ್ಟು ಸಾಕಷ್ಟು ರಾಗಿ ತಳಿಗಳನ್ನ
ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ದೀರ್ಘಾವಧಿ ತಳಿಗಳು ಮತ್ತು ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು, ಈ ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು KMR 301 ಅಂತ ಒಂದು ಈ ಒಂದು ರಾಗಿ ತಳಿ ಸಾಕಷ್ಟು ಎಲ್ಲ ಒಂದು ಮಳೆಯಾಶ್ರಿತ ಮತ್ತು ಖುಷ್ಕಿ ಪ್ರದೇಶಕ್ಕೆ ಒಂದು ಸೂಕ್ತವಾದ ಒಂದು ಹೆಚ್ಚಿಗೆ ಇಳುವರಿ ಕೊಡುವಂಥ ಒಂದು ತಳಿ. ಇದನ್ನು ನಾವು ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ಜೂನ್, ಜುಲೈ ಈ ಒಂದು ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ಬೋದು. ಅದೇ ರೀತಿ ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ರೈತರಿಗೆ ಹೆಚ್ಚು ಉಪಯೋಗ ಆಗಲಿ ಅಂದ್ಬಿಟ್ಟು ಅಲ್ಪಾವಧಿ ತಳಿಯಾದ KMR 630 ಈ ಒಂದು ತಳಿಗಳು ಕೂಡ ತಳಿಯನ್ನು ಕೂಡ ನಾವು ಇವಾಗ ಅಭಿವೃದ್ಧಿ ಮಾಡಿ ಇದನ್ನು ರೈತರ ಒಂದು ಉಪಯೋಗಕ್ಕಾಗಿ ಬಿಡುಗಡೆ ಮಾಡಿದ್ದೀವಿ. ಇದನ್ನು ನಾವು ಮುಖ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ನಾವು ಇದನ್ನು ಬಿತ್ತನೆಯನ್ನು ಮಾಡಬಹುದು. ಮತ್ತು ಜನವರಿ, ಫೆಬ್ರವರಿ ತಿಂಗಳು ಅಂದರೆ ಬೇಸಿಗೆ ಕಾಲದಲ್ಲೂ ಕೂಡ ಈ ರಾಗಿನ ನಾವು ಬೆಳಿಬೋದು. ಇದನ್ನು ಕೂಡ ಈ ರಾಗಿನೂ ಕೂಡ ಮುಖ್ಯವಾಗಿ ಮಳೆಯಾಶ್ರಿತ ಮತ್ತು ಈ ಒಂದು ನೀರಾವರಿ ಪ್ರದೇಶಕ್ಕೆ ಎರಡಕ್ಕೂ ಕೂಡ ಸೂಕ್ತವಾದ ಒಂದು ರಾಗಿ ತಳಿ. ಇದು ಕೂಡ ನಾವು ನೀರಾವರಿ ಪ್ರದೇಶದಲ್ಲಿ ಧಾನ್ಯದ ಇಳುವರಿನ ನೋಡಿದಾಗ ನೀವು 1 ಹೆಕ್ಟೇರ್ ಪ್ರದೇಶಕ್ಕೆ 40 ರಿಂದ 45 ಕ್ವಿಂಟಾಲ್ ಒಂದು ಅಧಿಕ ಒಂದು ಇಳುವರಿನೂ ಕೂಡ ಪಡಿಬೋದು. ಅದ್ರ ಜೊತೆಗೆ ಉತ್ತಮವಾದ ಒಂದು ಮೇವಿನ ಇಳುವರಿನೂ ಕೊಡಿಬೋದು. ಈಗ ಮುಖ್ಯವಾಗಿ ನಾವು ಬೇಕರಿ ಉದ್ಯಮಕ್ಕೆ ಭಾಳ ಸಹಾಯ ಆಗಲಿ ಅಂದರೆ, ಯಾಕೆಂದರೆ ನಗರ ಪ್ರದೇಶಗಳಲ್ಲಿ ಕಂದು ಬಣ್ಣದ ಒಂದು ರಾಗಿಯಿಂದ ಮಾಡಿದಂಥ ಮೌಲ್ಯವರ್ಧಿತ ಉತ್ಪನ್ನಗಳ ಒಂದು ಬಳಕೆ ಇವತ್ತು ಅಷ್ಟಾಗಿ ಜನರು ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಈ ಬಿಳಿ ರಾಗಿನ ಕೂಡ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಮಾಡಿದ್ದೇವೆ. ಇದು ಮುಖ್ಯವಾಗಿ KMR 340 ಅಂತ ರಾಗಿ. ಈ ರಾಗಿನ ನಾವು ಬೇಕರಿ ಉದ್ಯಮಕ್ಕೆ ಒಂದು ಕೊಡುಗೆಯಾಗಿ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಇದರ ಒಂದು ನಾವು ಅದರ ಒಂದು ಬಣ್ಣವನ್ನು ನೋಡಿದಾಗ ಬಿಳಿಯಾಗಿರುತ್ತೆ ಕಾಳು, ಮತ್ತು ಅದರಲ್ಲಿ ಮಾಡಿದಂಥ ಒಂದು ಮೌಲ್ಯವರ್ಧಿತ ಒಂದು ಉತ್ಪನ್ನಗಳು ಕೂಡ ನಾವು ಗೋಧಿ ಮತ್ತು ಅಕ್ಕಿ ಹಿಟ್ಟಿನಿಂದ ಮಾಡಿದ ಒಂದು ಮತ್ತು ಮೈದಾ ಹಿಟ್ಟಿನಿಂದ ಏನು ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ತಾರೆ ಅದಕ್ಕೆ ಸರಿಸಮನಾಗಿ ಅದು ಒಂದು ಬಿಳಿ ಬಣ್ಣದಿಂದ ಕೂಡಿರುತ್ತೆ. ಅದನ್ನು ನಾವು ಎಲ್ಲ ಒಂದು ಈ ಒಂದು ಖರೀಫ್ ಅಂತ ಹೇಳ್ತೀವಿ, ಮುಂಗಾರು ಒಂದು ಕಾಲದಲ್ಲಿ ಆ ಒಂದು ರಾಗಿ ಒಂದು ತಳಿಯನ್ನು ಬೆಳೆಯುವುದು. ಅದೇ ರೀತಿ ಸಾಕಷ್ಟು ಒಂದು ರಾಗಿ ತಳಿಗಳು MR 6 ಅಂತ, ಮತ್ತು INDAF 7, INDAF 9 ಮತ್ತು INDAF 15, INDAF 8 ಈ ಎಲ್ಲ ತಳಿಗಳನ್ನು ಕೂಡ ಈ ಒಂದು ಸಂಶೋಧನಾ ಕೇಂದ್ರದಿಂದ ನಾವು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ INDAF 7 ಮತ್ತು INDAF 9 ಈ ತಳಿಗಳು ಚಳಿಗಾಲಕ್ಕೆ ಬಹಳ ಸೂಕ್ತವಾದ ಒಂದು ತಳಿಗಳು. ಯಾಕೆಂದರೆ ಬೇರೆ ಒಂದು ರಾಗಿ ತಳಿಗಳು ಬೇರೆ ಒಂದು ಉಷ್ಣಾಂಶ ಇಲ್ಲ ಹೆಚ್ಚಿನ ಒಂದು ಶೀತ ಇದ್ದಾಗ ಒಂದು ರಾಗಿ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ. ಆದರೆ ಈ ತಳಿಗಳು INDAF 7 ಒಂದು 9 ಚಳಿಗಾಲಕ್ಕೆ ಬಹಳ ಸೂಕ್ತವಾದಂಥ ಅತಿ ಹೆಚ್ಚು ಇಳುವರಿ ಕೊಡುವಂತಹ ಮತ್ತು ಈ ರೋಗ ಮತ್ತು ಕೀಟಗಳ ಒಂದು ಬಾಧೆಗೆ ಸಹಿಷ್ಣುತೆ ಅಂತ ಇರುವಂಥ ತಳಿಗಳು. ಮುಂದುವರೆದು ನಾವು ಈಗಾಗಲೇ ನಾನು ಹೇಳ್ತಾ ಇದ್ದೆ ಸಾಕಷ್ಟು ಒಂದು ಕಿರುಧಾನ್ಯಗಳಲ್ಲೂ ಕೂಡ ನಾವು ಸಾಕಷ್ಟು ಇವತ್ತು ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ ಅಂತ. ಇಲ್ಲಿ ನಾವು ಕಿರುಧಾನ್ಯಗಳನ್ನು ನೋಡಿದಾಗ ಮುಖ್ಯವಾಗಿ ನವಣೆ ಆಗಿರ್ಬೋದು, ಆರ್ಕ ಮತ್ತು ನವಣೆ, ಮತ್ತು ಅದ್ರ ಜೊತೆಗೆ ನಾವು ಊದಲು ಮತ್ತು ಬರಗು ಈ ಒಂದು ಕಿರುಧಾನ್ಯಗಳ ಒಂದು ತಳಿಗಳ ಅಭಿವೃದ್ಧಿನೂ ಕೂಡ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಇವತ್ತು ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಏನು ಸಿರಿಧಾನ್ಯಗಳಿದೆ, ಈ ಸಿರಿಧಾನ್ಯಗಳು ಬಹಳ ಪೋಷಕಾಂಶಯುಕ್ತ ಒಂದು ಬೆಳೆಗಳು. ಇವನ್ನ ನಾವು ಸಿರಿಧಾನ್ಯಗಳಂತ ಯಾಕೆ ಕರಿತೀವಿ ಅಂತಂದರೆ ಇದರಲ್ಲಿರ್ತಕ್ಕಂಥ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ಸುಣ್ಣದಾಂಶ ಆಗಿ ಮತ್ತು ಡೈಜೆಸ್ಟಿಬಲ್ ಫೈಬರ್ ಅಂತೀವಿ, ಅಂದರೆ ಹೆಚ್ಚು ಒಂದು ಜೀರ್ಣ ಆಗುವಂಥ ಒಂದು ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಇವು ಬಹಳ ಒಂದು ಜನಗಳ ಒಂದು ಆರೋಗ್ಯದ ಒಂದು ವೃದ್ಧಿಗೆ, ಅವರ ಒಂದು ದೇಹದ ಒಂದು ಬೆಳವಣಿಗೆ ಆಗಿರೋ ಮಾನಸಿಕ ಒಂದು ಬೆಳವಣಿಗೆ ಬಹಳ ಯೋಗ್ಯವಾದ ಒಂದು ಆಹಾರ ಪದಾರ್ಥ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಅಭಿವೃದ್ಧಿಗೂ ಕೂಡ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ CIFAR ಮಂಡ್ಯದಲ್ಲಿ ನಾವು ಆಗ್ತಾ ಅಂತ ನೋಡ್ಬೋದು. ಅದ್ರ ಜೊತೆಗೆ ಈ ಒಂದು ಬೆಳೆಗಳಿಗೆ ಬರ್ತಕ್ಕಂಥ ಹೆಚ್ಚಿನ ಒಂದು ರೋಗದ ಬಾಧೆ ಮತ್ತು ರೋಗದ ಬಾಧೆಗಳು ಈ ಒಂದು ಕೆಲವು ರೈತರಿಗೆ ಏನು ಒಂದು ನಂಬಿಕೆ ಇದೆ ಅಂತಂದರೆ ಬೇರೆ ಒಂದು ತರಕಾರಿ ಬೆಳೆಗಳಲ್ಲಿ ಮತ್ತು ಇತರೆ ಬೆಳೆಗಳಲ್ಲಿ ಮಾತ್ರ ಒಂದು ರೋಗದ ಒಂದು ಬಾಧೆ ಇರುತ್ತೆ, ಕೀಟಗಳ ಬಾಧೆ ಇರುತ್ತೆ. ಆದರೆ ಸಿರಿಧಾನ್ಯಗಳಿಗೆ ಅಷ್ಟೊಂದು ರೋಗ ಬರೋದಿಲ್ಲ ಅಂತ ಒಂದು ಭಾವನೆ ರೈತರಲ್ಲಿದೆ. ಆದರೆ ಈಗ ನಾವು ಈ ಒಂದು ಬೆಳೆಗಳಲ್ಲೂ ಕೂಡ ವಾತಾವರಣದ ವೈಪರೀತ್ಯತೆಯಿಂದ ಏನಾಗ್ತಾ ಇದೆ, ಇದರಲ್ಲೂ ಕೂಡ ಸಾಕಷ್ಟು ಒಂದು ರೋಗದ ಬಾಧೆ ಮತ್ತು ಅದರ ಕೀಟಗಳ ಒಂದು ಬಾಧೆನೂ ಕೂಡ ಇರುತ್ತೆ. ಇದರ ಒಂದು ರೋಗ ಮತ್ತು ಕೀಟಗಳ ಬಾಧೆಯಿಂದ ಇಳುವರಿಯ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಈ ಒಂದು ರೋಗ ಮತ್ತು ಕೀಟಗಳ ಬಾಧೆಯಿಂದ ಸಾಕಷ್ಟು 50 ರಿಂದ 60 ಭಾಗ ನಷ್ಟ ಉಂಟಾಗುವಂತ ಸಾಧ್ಯತೆನೂ ಕೂಡ ಇರುತ್ತೆ. ಹಾಗಾಗಿ ನಾವು ಈ ಒಂದು ರೋಗ ಮತ್ತು ಅದು ಕೀಟಗಳ ಒಂದು ಬಾಧೆಯನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ನಾವು ಜೈವಿಕ ಒಂದು ಜೀವಾಣುಗಳನ್ನ ಬಳಕೆ ಮಾಡೋದ್ರಿಂದ, ಅಂದ್ರೆ ಮುಖ್ಯವಾಗಿ ರಾಗಿಯಲ್ಲಿ ಬರ್ತಕ್ಕಂಥ ಒಂದು ಬುಡಕೊಳೆದ ಒಂದು ನಿರ್ವಹಣೆಗಾಗಿ ಜೈವಿಕ ಜೀವಾಣುಗಳಾದ ಟ್ರೈಕೋಡರ್ಮಾ ವಿರಿಡೆ ಮತ್ತು ಸೂಡೋಮೋನಾಸ್ ಈ ಒಂದು ಜೈವಿಕ ಜೀವಾಣುಗಳನ್ನ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಅದನ್ನು ಮಿಶ್ರಣ ಮಾಡಿ
ರಾಗಿ ಬಿತ್ತನೆಗೆ ಮೊದಲು ಅಥವಾ ನಾಟಿಗೆ ಮೊದಲು ಇದನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಈ ಒಂದು ಜೀವಾಣುಗಳು ಬರ್ತಕ್ಕಂಥ ಬುಡ ಕೊಳೆ ರೋಗದ ಒಂದು ರೋಗಾಣುವಿನ ಒಂದು ಹತೋಟಿಯನ್ನು ಮಾಡೋಕ್ಕೆ ಬಹಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ತೇವೆ ಅಂತ ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿ ನಾವು ಸಾಕಷ್ಟು ತಾಂತ್ರಿಕತೆಗಳನ್ನು ಕೂಡ ಬೆಂಕಿ ರೋಗ, ರಾಗಿಲಿ ಬರ್ತಕ್ಕಂಥ ಬೆಂಕಿ ರೋಗ, ಅಂಗಮಾರಿ ರೋಗ ಮತ್ತು ಇತರೆ ರೋಗಗಳಿಗೆ ಸಾಕಷ್ಟು ಒಂದು ತಾಂತ್ರಿಕತೆಗಳನ್ನು ತಂದಿದ್ದೀವಿ. ಅದರ ಜೊತೆಗೆ ಮುಖ್ಯವಾಗಿ ರಾಗಿಯಲ್ಲಿ ಬರ್ತಕ್ಕಂಥ ಬೆಂಕಿ ರೋಗದ ಒಂದು ಬಾಧೆಯನ್ನು ನಾವು ನಿರ್ವಹಣೆ ಮಾಡೋಕ್ಕೋಸ್ಕರ ಕಾರ್ಬಂಡೇಜಿಮ್ ಈ ಒಂದು ಶಿಲೀಂಧ್ರನಾಶಕವನ್ನು ನಾವು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ನಂತೆ ಸೇರಿಸಿ ಅದನ್ನು ಸಿಂಪರಣೆ ಮಾಡೋದ್ರಿಂದ ರಾಗಿಲಿ ಬರ್ತಕ್ಕಂಥ ಎಲೆ ಬಂಕಿ ರೋಗವನ್ನು ಹತೋಟಿ ಮಾಡ್ಬೋದು. ಅದರ ಜೊತೆಗೆ ಅದರಲ್ಲಿ ಬರ್ತಕ್ಕಂಥ ಕುತ್ತಿಗೆ ಮತ್ತು ಇಲುಕು ಬೆಂಕಿ ರೋಗದ ಒಂದು ಬಾಧೆನೂ ಕೂಡ ನಾವು ರಾಗಿಯ ಒಂದು ಹೂ ಬಂದಾಗ, ಅಂದರೆ ಸುಮಾರು 5ರಿಂದ 10% ಹೂ ಬಂದಾಗ ಈ ಒಂದು ಶಿಲೀಂಧ್ರನಾಶಕವನ್ನ ಬಳಕೆಯನ್ನು ನಾವು ಮಾಡೋದ್ರಿಂದ ಆ ಕುತ್ತಿಗೆ ಮತ್ತು ಇಲುಕು ಬೆಂಕಿ ರೋಗದ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಈಗೆಲ್ಲ ನೋಡ್ತಾ ಇರ್ಬೋದು, ರಾಗಿಯ ಒಂದು ನಾವು ಎಲೆಯ ಬೆಂಕಿ ರೋಗನ ನೋಡಿದಾಗ ಅದು ನೋಡ್ಬೋದು. ಅದರ ಮೇಲೆ ನೀವು ಕಂದು ಆದ ಒಂದು ಚುಕ್ಕೆಗಳು ಮೊದಲು ಪ್ರಾರಂಭ ಆಗ್ತವೆ, ನಂತರ ಬಚ್ಚೆಗಳಾಗಿ ಮಾರ್ಪಾಡಾಗ್ತವೆ. ಸಂಪೂರ್ಣವಾಗಿ ನಾವು ಸಸಿ ಮಡಿಯಲ್ಲಿ ಇರ್ತಕ್ಕಂಥ ಪೈರು ಸಂಪೂರ್ಣವಾಗಿ ಒಣಗುವಂಥದ್ದನ್ನ ನೋಡ್ಬೋದು. ಹಾಗಾಗಿ ನಾನು ಈಗ ಹಿಂದೆ ಏನು ಹೇಳಿದೆ, ಆ ಒಂದು ಕಾರ್ಬಂಡೇಜಿನ್ ಶಿಲೀಂಧ್ರನಾಶಕವನ್ನು ನಾವು ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಮ್ನಷ್ಟು ಸೇರಿಸಿ ನಾವು ಸಿಂಪರಣೆ ಮಾಡೋದ್ರಿಂದ ಬರ್ತಕ್ಕಂಥ ಎಲೆ ಬೆಂಕಿ ರೋಗವನ್ನು ನಾವು ಬಹಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಬೋದು. ಅದರ ರೀತಿ ನವಣೆ ಬೆಳೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ವೇಗವಾಗಿ ಹರಡುವಂತಹ ರೋಗ ಅಂದರೆ ತುಕ್ಕು ರೋಗ. ಇದರಿಂದ ನಮಗೆ ಸಾಕಷ್ಟು ಒಂದು ನಷ್ಟ ಇವತ್ತು ನವಣೆ ಬೆಳೆಯಲ್ಲಿ ಆಗ್ತಾ ಇದೆ. ಇದರಲ್ಲೂ ಕೂಡ ನಾವು ಪ್ರೊಪಿಕೊನಜೋಲ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ 1 ml ಈ ಶಿಲೀಂಧ್ರನಾಶಕವನ್ನು ಬೆರೆಸಿ ಈ ರೋಗ ಕಂಡ ತಕ್ಷಣ ನಾವು ಸಿಂಪರಣೆ ಮಾಡೋದ್ರಿಂದ ಈ ರೋಗದ ಬಾಧೆಯನ್ನು ನಾವು ಹತೋಟಿ ಮಾಡ್ಬೋದು. ಅದೇ ರೀತಿ ರಾಗಿ ಬೆಳೆಯಲ್ಲಿ ಕುತ್ತಿಗೆ ಬೆಂಕಿ ರೋಗನ ನೋಡ್ಬೋದು ನೀವು. ಕುತ್ತಿಗೆ ಬೆಂಕಿ ರೋಗ ಅಂದರೆ ಈ ರೋಗದ ಬಾಧೆ ಮೊದಲು ರಾಗಿ ಒಂದು ತೆನೆಯ ಕುತ್ತಿಗೆ ಭಾಗದಲ್ಲಿ ಕಂದು ಕಂದು ಬಣ್ಣದ ಚುಕ್ಕೆಗಳಾಗಿ ಮತ್ತು ಮಚ್ಚಗಳಾಗಿ ಮಾರ್ಪಾಡಾಗುತ್ತೆ. ಆಮೇಲೆ ಸಂಪೂರ್ಣವಾಗಿ ಈ ಥರ ಕತ್ತು ಒಣಗಿ ಈ ಥರ ಮುರಿದು ಬೀಳುವಂಥದ್ದನ್ನ ನಾವು ನೋಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಈ ಒಂದು ರಾಗಿ ತೆನೆಗಳಲ್ಲಿ ಇಳುಕುಗಳಲ್ಲಿ ಜೊಳ್ಳಾಗುವಂಥದ್ದು ಮತ್ತು ತೆನೆಯಲ್ಲಿ ಕೂಡ ಒಂದು ರಾಗಿ ಜೊಳ್ಳಾಗುವಂಥದ್ದನ್ನ ನಾವು ನೋಡ್ಬೋದು. ಇದರಿಂದ ನಾವು ಸಾಕಷ್ಟು ಸುಮಾರು 50ರಿಂದ 60 ಭಾಗ ಒಂದು ನಷ್ಟವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಅದೇ ರೀತಿ ರಾಗಿಲಿ ಇತರೆ ರೋಗಗಳಾದ ಅಂಗಮಾರಿ ರೋಗ ಮತ್ತು ಕಂದು ಚುಕ್ಕೆ ರೋಗ, ಈ ರೋಗಗಳನ್ನ ನಾವು ನೋಡ್ಬೋದು. ಅದೇ ರೀತಿ ಕೊರಲೆ ಬೆಳೆಯಲ್ಲಿ ಒಂದು ತುಕ್ಕು ರೋಗ, ಇದರಲ್ಲೂ ಕೂಡ ಸಾಕಷ್ಟು ಒಂದು ನಷ್ಟ ಆಗೋದ್ರಿಂದ ತುಕ್ಕಿನ ಒಂದು ಈ ತುಕ್ಕು ರೋಗದ ಒಂದು ಬಾಧೆಯನ್ನು ನಾವು ನಿರ್ವಹಣೆ ಮಾಡೋದಕ್ಕೋಸ್ಕರ ಇವತ್ತು ನಾವು ಪ್ರೊಪಿಕೊನಜೋಲ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ 1 ml ಅಂತ ಅದನ್ನು ಬೆರೆಸಿ ರೋಗ ಕಂಡ ತಕ್ಷಣ ನಾವು ಸಿಂಪರಣೆ ಮಾಡೋದ್ರಿಂದ ಇದನ್ನು ನಾವು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಬೋದು. ಯಾಕೆಂದರೆ ಕೊರಳೆ ಒಂದು ಮುಖ್ಯವಾದ ಆಹಾರ ಬೆಳೆ. ಅದರ ಜೊತೆಗೆ ಇದು ಭಾಳ ವೇಗವಾಗಿ ಸುಮಾರು 40ರಿಂದ 50 ದಿನದಲ್ಲಿ ಬೆಳೆಯೋದ್ರಿಂದ ಇದನ್ನು ಮೇವಿನ ಬೆಳೆಯಾಗಿ ಕೂಡ ನಾವು ಉಪಯೋಗಿಸ್ತೀವಿ. ಆದರೆ ಮೇವಿನ ಒಂದು ಬೆಳೆಯ ಮೇಲೆ ಈ ರೀತಿ ಒಂದು ತುಕ್ಕಿನ ಒಂದು ರೋಗ ಬರೋದ್ರಿಂದ ಈ ಆಹಾರ ಅಷ್ಟೊಂದು ಮೇವಿಗೆ ಯೋಗ್ಯ ಅಲ್ಲ. ಹಾಗಾಗಿ ಇದನ್ನು ನಾವು ಮೇವಿನ ಒಂದು ಉತ್ಕೃಷ್ಟತೆಯನ್ನು, ಅದರ ಒಂದು ಕ್ವಾಲಿಟಿನ ನಾವು ಇಂಪ್ರೂವ್ ಮಾಡಬೇಕು ಅಂದರೆ ಇದನ್ನು ಸರಿಯಾದ ಸಮಯಕ್ಕೆ ನಾವು ಈ ಒಂದು ರೋಗನಾಶಕಗಳನ್ನ ಈ ಒಂದು ಬೆಳೆಗಳಲ್ಲಿ ನಾವು ಸಿಂಪರಣೆ ಮಾಡಿ ಇದರ ಹತೋಟಿಯನ್ನು ಮಾಡಿದ್ದೇ ಆದರೆ ನಿಜವಾಗಿಯೂ ಕೂಡ ಉತ್ತಮ ಗುಣಮಟ್ಟದ ಮೇವನ್ನು ನಾವು ನಮ್ಮ ರಾಸುಗಳಿಗೆ ಕೊಡ್ಬೋದು. ಅದರ ಜೊತೆಗೆ ನಮ್ಮ ಒಂದು ಕೋಳಿ ಮತ್ತು ಇತರ ಒಂದು ಹಕ್ಕಿಗಳಿಗೆ ಬೇಕಾದಂಥ ಒಂದು ಆಹಾರವನ್ನು ಕೂಡ ಈ ಒಂದು ಕೊರಲೆಯಿಂದ ನಾವು ಮಾಡ್ಬೋದು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ.